ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಬಿಟ್ಟು ಏನಪ್ಪ ಒಬ್ಬಳೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಬಂದು ಅನ್ನದಾಸೋಹ ಮಾಡೋ ಜಾಗ. ನಿನ್ನೆ ಬಂದಿರಲಿಲ್ಲ ಮಗನೇ. ಇಲ್ಲಿ ಏನು ಅಂದರೆ ಮಧ್ಯಾಹ್ನಕ್ಕೆ ಮಹಾಮಂಗಳಾರತಿ ಆಗುತ್ತೆ. ಸೊ ಮಹಾಮಂಗಳಾರತಿಗೆ ಅಂತ ಬಂದಿದ್ದೀನಿ. ಬಟ್ ಬೇಜಾರಾಗುತ್ತೆ ಆ್ಯನಿವರ್ಸರಿ ದಿನ ನಾನು ನನ್ನ ಹಸ್ಬೆಂಡ್ ಜೊತೆಗಿಲ್ಲ ಅಂತ. ಆ್ಯನಿವರ್ಸರಿ ಪ್ರಯುಕ್ತ ಮಕ್ಕಳಿಗೆಲ್ಲ ಸ್ವೀಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ಟ್ರೀಟ್ ಕೇಳಿದ್ರು, ಅದಕ್ಕೆ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಇವತ್ತು ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಹತ್ರ ಏನು ಪೂಜೆ ಸಾಮಾನು ಸಿಗಲ್ಲ. ಸೊ ಅದಕ್ಕೋಸ್ಕರ ಏನೇನು ಪೂಜೆ ಸಾಮಾನು ಬೇಕು ಎಲ್ಲ ಸಿಟಿಲೇ ತೊಗೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ. ನನಗೆ ಹೋಗ್ತಾ ಅಂತೂ ತುಂಬ ಇಷ್ಟ ಆಯಿತು. ಸೊ ಕ್ಯಾಪ್ಚರ್ ಮಾಡಿದೆ. ಇದಂತೂ ಯಾವುದೋ ಮೂವೀಸಲ್ಲಿ ಬರೋ ಥರ ಇದೆ ಈ ಇಮೇಜೆಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಬಿಟ್ಟು ಏನಪ್ಪ ಒಬ್ಬಳೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ನನ್ನ ಹಸ್ಬೆಂಡು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಇದೇ ಫಸ್ಟ್ ಇಯರು ನಾವು ಆ್ಯನಿವರ್ಸರಿ ಒಬ್ಬಳೇ ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಬಟ್ ಒಬ್ಬಳೇ ಏನಿಲ್ಲ, ಇಲ್ಲಿ ನೋಡಿ ನನ್ನ ಮಗ ಇದ್ದಾನೆ, ಕಾಣಿಸ್ತಿದ್ದಾನಾ? ನನ್ನ ಮಗ ಇದ್ದಾನೆ. ನಾನು ನನ್ನ ಮಗ ಇಬ್ಬರು ಪೂಜೆ ಮಾಡಿಸ್ಕೊಂಬರೋಣ ಅಂತ ನಮ್ಮಪ್ಪ ಮನೆ ದೇವ್ರಿಗೆ ಬಂದಿದ್ದೀವಿ ಪೂಜೆಗೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ನೋಡಿ, ಇದೇ ದೇವಸ್ಥಾನ. ಇಲ್ಲಿ ಪ್ರತಿದಿನ ಅನ್ನದಾಸೋಹನೂ ನಡೆಯುತ್ತೆ. ಫುಲ್ಲು ಬಿಸಿಲು. ಪೂಜೆ ಸಾಮಾನು ತೊಗೊಂಡು ಕೊಟ್ಟಿದ್ದೀನಿ ಒಳಗಡೆ. ಪೂಜೆ ಆಗೋದಿನ್ನ ಸ್ವಲ್ಪ ಲೇಟು. ಸೊ ಅದಕ್ಕೆ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನು ಅಂದರೆ ಮಧ್ಯಾಹ್ನಕ್ಕೆ ಮಹಾಮಂಗಳಾರತಿ ಆಗುತ್ತೆ. ಸೊ ಮಹಾಮಂಗಳಾರತಿಗೆ ಅಂತ ಬಂದಿದ್ದೀನಿ. ಇದೇ ನೋಡಿ ನಮ್ಮಪ್ಪ ಮನೆ ದೇವರು ಸಂಜೀವರಾಯ ಸ್ವಾಮಿ ಅಂತ ಹೊಸಳ್ಳಿಲಿದೆ, ಚನ್ನಪಟ್ಟಣ ಹತ್ರ. ದೇವಸ್ಥಾನ ಚಿಕ್ಕದು, ಬಟ್ ಆದರೆ ತುಂಬ ಫೇಮಸ್ಸು. ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಇಲ್ಲಿಗೆ ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ನಿನ್ನೆ ಬಂದಿರಲಿಲ್ಲ ಮಗನೇ, ನೆನ್ನೆನೂ ಬಂದಿದ್ದೀವಿ. ನಿನ್ನೆ ಅಲ್ಲ, ಅವತ್ತು ಬಂದಿದ್ವಿ ಅಪ್ಪ ಜೊತೆ. ದೇವಸ್ಥಾನದೊಳಗಡೆ ಇಲ್ಲಿ ವಾರದ ದಿನ ಬಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಇವತ್ತು ವಾರ ಅಲ್ದಿರೋದ್ರಿಂದ ತುಂಬ ಖಾಲಿ ಇತ್ತು. ನನ್ನ ಮಗ ಅಂತೂ ಫುಲ್ಲು ಭಕ್ತಿಯಿಂದ ಮೈ ಮರೆತುಬಿಟ್ಟಿದ್ದಾನೆ, ಅಡ್ಬಿದ್ಬಿಟ್ಟಿದ್ದಾನೆ. ಕರೆಕ್ಟ್ ಟೈಮಿಗೆ ಬಂದಿದ್ದೆ. ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಮಹಾಮಂಗಳಾರತಿ ಆಗ್ತಿರೋದು. ನೋಡಿ, ತುಂಬ ಅಂದರೆ ತುಂಬ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇವತ್ತು ವಡೆ ಅಲಂಕಾರ ಮಾಡಿದರು. ನೋಡಿ, ನನ್ನ ಮಗ ಪ್ರಸಾದಕ್ಕೆ ವಡೆ ಕೊಟ್ಟಿದ್ದರು, ಅದನ್ನು ತಿಂತಿದ್ದಾನೆ. ನಿಜವಾಗ್ಲೂ ಲಕ್ಕಿ ಇವತ್ತು ನಾವು ಇಲ್ಲಿ ಬಂದಿದ್ದು. ನಾರ್ಮಲಾಗಿ ವಾರದ ದಿನ ಬಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಬಟ್ ಇವತ್ತು ಅಷ್ಟು ರಶ್ ಇರಲಿಲ್ಲ. ದೇವ್ರ ದರ್ಶನವೂ ನೆಮ್ಮದಿಗಾಯಿತು ಮತ್ತು ಆರಾಮಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಸುತ್ತಮುತ್ತ ಹೇಗಿದೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಸುತ್ತಮುತ್ತ. ಇವತ್ತು ಆ್ಯನಿವರ್ಸರಿ, ಆದರೂ ನನ್ನ ಗಂಡ ಇನ್ನೂ ಫೋನ್ ಮಾಡಿಲ್ಲ ವಿಶ್ ಮಾಡೋದಕ್ಕೆ. ಇನ್ನೂ ಬೆಳಗ್ಗೆ ಆಗಿಲ್ಲ ಅನಿಸುತ್ತೆ ಅವ್ರಿಗೆ. ನೋಡ್ಬೇಕು ಯಾವಾಗ ಮಾಡ್ತಾರೆ ಅಂತ. ಇಲ್ಲಿ ಮುಡಿ ಸಹ ತೆಗಿತಾರೆ. ನನ್ನ ಮಗಂಗೆ 2ನೇ ಮುಡಿ ಬಂದು ನಾನು ಇದೇ ದೇವಸ್ಥಾನದಲ್ಲಿ ತೆಗೆಸಿದ್ದು, ನಮ್ಮ ಅಪ್ಪನ ಮನೆ ದೇವರಾಗಿರೋದ್ರಿಂದ. ನೋಡಿ, ಇದು ಬಂದು ಅನ್ನದಾಸೋಹ ಮಾಡೋ ಜಾಗ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ದೇವ್ರಿಗೆ ನೈವೇದ್ಯ ಆಗಿದ ತಕ್ಷಣ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ಹಳ್ಳಿಕಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ. ನೀರಿಲ್ಲ, ಕಮ್ಮಿ ಆಗಿಬಿಟ್ಟಿದೆ ಅಲ್ಲ. ಇದು ಬಂದು ದೇವಸ್ಥಾನದ ಮುಂದೆ ಇರೋ ಕೆರೆ. ಈಗ ವಾಪಸ್ ಮನೆಗೆ ಹೊಡ್ತಾ ಇದ್ದೀನಿ. ಆನ್ ದಿ ವೇ ಇಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸ್ತು. ನನ್ನ ಹಸ್ಬೆಂಡ್ಗೆ ರೈಲ್ವೆ ಟ್ರ್ಯಾಕ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಇದನ್ನು. ಮತ್ತೆ ಮನೇಲಿ ಸಿಗೋಣ. ನಾನು ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ವಾಪಸ್ ಬಂದಿದ್ದೀನಿ. ಇವಾಗ ನನ್ನ ಹಸ್ಬೆಂಡು ನನಗೆ ಆ್ಯನಿವರ್ಸರಿ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ದಾರೆ. ನೋಡಿ, ಹ್ಯಾಪಿ ಆ್ಯನಿವರ್ಸರಿ. ಹಾಂ, ಹ್ಯಾಪಿ ಆ್ಯನಿವರ್ಸರಿ. 1 ವರ್ಷ ಆದರೂ ಚೆನ್ನಾಗಿ ವಿಶ್ ಮಾಡಿದ್ಯಾ ಸುನಿ? ಹ್ಯಾಪಿ ಆ್ಯನಿವರ್ಸರಿ. ಈ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ನಿಜ ನಾನು ಯಾವಾಗೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನಮ್ಮ ಮನೇಲೆಲ್ಲ ಪಾರ್ಟಿ ಕೇಳ್ತಾಯಿದ್ರು ಅಂತ. ಏನು ಪಾರ್ಟಿ ಕೊಡಿಸ್? ಹನಿ ಕೇಕ್ ಪಾರ್ಟಿ ಕೊಡಿಸ್ತಾ ಇದ್ದೀನಿ ಸುನಿ. ಹನಿ ಕೇಕ್ ಮಾಡಿಸ್ತಾ ಇದೆಯಾ? ಹನಿ ಕೇಕ್ ಪಾರ್ಟಿ ಕಟ್ ಮಾಡಿರೋದೆ, ಮನೇಲಿ ಮಾಡಿಲ್ಲ. ಹೌದಾ? ನಾರ್ಮಲಾಗಿ ನಮ್ಮ ಎಲ್ಲ ಆ್ಯನಿವರ್ಸರಿ ಹೇಗಿರ್ತಿತ್ತು ಅಂದರೆ, ನಾವೇನು ಸೆಲೆಬ್ರೇಟ್ ಮಾಡ್ಕೋತಿರ್ಲಿಲ್ಲ. ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅರ್ಚನೆ ಮಾಡಿಸ್ತಿದ್ವಿ. ಬಿಟ್ಟರೆ ಮನೇಲಿ ಸ್ವೀಟ್ ಮಾಡಿಬಿಟ್ಟು ಅಡುಗೆ ಏನಾದರೂ ಚೆನ್ನಾಗಿ ಮಾಡ್ತಿದ್ದೆ. ಬಟ್ ಈ ಸರಿ ದೇವಸ್ಥಾನಕ್ಕೆ ತುಂಬ ದೂರ ಹೋಗಿದ್ವಿ. ನನ್ನ ಹಸ್ಬೆಂಡ್ ಇದ್ದಾಗ ನಾರ್ಮಲಾಗಿ
ಪಕ್ಕದಲ್ಲೇ ಯಾವುದಾದ್ರು ದೇವಸ್ಥಾನ ಇದೆ. ನಾವು ಇದ್ದಿದ್ದು ಬಿ ಟಿ ಎಮ್ ಅಲ್ಲಲ್ವಾ, ಬಿ ಟಿ ಎಮ್ಮಲ್ಲೇ ಮಧುರಮ್ಮ ಟೆಂಪಲ್ ಅಲ್ಲೆಲ್ಲಾದರೂ ಹೋಗ್ಬಿಡ್ತಿದ್ದೆ. ಇವಾಗ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅನ್ನಿಸ್ಬಿಟ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದೆ. ಯಾಕಂದರೆ ನಾನು ಆಲ್ಮೋಸ್ಟ್ ಚನ್ನಪಟ್ಟಣದಲ್ಲೇ ಇದ್ದೆ, ಅಲ್ಲಿಂದ ನನ್ನ ತಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದ. ಸೊ ಹೇಗೂ ಆ್ಯನಿವರ್ಸರಿ ದಿನ ಅಲ್ವಾ ಅಂದ್ಬಿಟ್ಟು ಹೋಗಿದ್ದು ಬಂದಿದ್ದಾಯಿತು. ಸೊ ನಾನು ಡೈರೆಕ್ಟಾಗಿ ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಆಲ್ಮೋಸ್ಟ್ ಎಲ್ಲರೂ ಟಯರ್ಡ್ ಆಗಿದ್ದೀವಿ, ಯಾರಿಗೂ ಏನು ಅಡುಗೆ ಮಾಡೋ ಅಷ್ಟು ಇಲ್ಲ. ಸೊ ಅದಕ್ಕೆಲ್ಲ ಪಾರ್ಟಿ ಕೇಳ್ತಾಯಿದ್ರು ಅಂದ್ಬಿಟ್ಟು ಎಲ್ಲರಿಗೂ ಕೇಕ್ ತಂದಿದ್ದೀನಿ, ಎಲ್ಲರಿಗೂ ಕೇಕ್ ಕೊಡ್ತೀನಿ. ಸೊ ಇಷ್ಟೇ ನನ್ನ ಸೆಲೆಬ್ರೇಷನ್ನು. ಬಟ್ ಬೇಜಾರಾಗುತ್ತೆ ಆ್ಯನಿವರ್ಸರಿ ದಿನ ನಾನು ನನ್ನ ಹಸ್ಬೆಂಡ್ ಜೊತೆಗಿಲ್ಲ ಅಂತ. ಬಟ್ ಆದರೆ ನಮಗೋಸ್ಕರನೇ ಹೊರಗಡೆ ಕೆಲಸ ಮಾಡ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಆಗೂ ಇರುತ್ತೆ ಹೀಗೂ ಇರುತ್ತೆ. ಇನ್ನು ಕಾಸ್ಟ್ಲಿ ಗಿಫ್ಟು ಅದು ಇದು ಆ ಥರ ಏನು ಸೆಲೆಬ್ರೇಷನ್ ಮಾಡ್ಕೊಳಲ್ಲ ನಾವು. ನಾರ್ಮಲ್ ದೇವಸ್ಥಾನಕ್ಕೆ ಹೋಗಿ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊತೀವಿ. ಇದಿಷ್ಟೇ ನನ್ನ ಸೆಲೆಬ್ರೇಷನ್ನು. ಈ ಕೇಕ್ ಪಾರ್ಟಿ, ಚಾಕ್ಲೇಟ್ ಕೊಟ್ಟರು ಮತ್ತು ಕೇಕ್ ಇದ್ದಾರೆ. ದೊಡ್ಡವ್ರಿಗೆ ಮಾತ್ರ ಕೇಕು, ಓಕೆನಾ? ಮಕ್ಕಳೆಲ್ಲ ತಿನ್ನಬಾರ್ದು. ತೋರ್ಸಲ್ಲ. ತಿನ್ಬಿಟ್ಟ? ಹಂಗೆ ತಿನ್ಬೇಕು ಮಗನೆ. ನಮ್ಮ ಮೋಹಿತ ಅದಕ್ಕೆ ಹನಿ ಕೇಕ್ ಪಾರ್ಟಿ. ಹಾಂ ಸಾಕದಕ್ಕೆ ನನ್ನ ಹಸ್ಬೆಂಡ್ ಇದ್ರೆ ಈ ದೊಡ್ಡ ಕೇಕ್ ತಂದು ಕಟ್ ಮಾಡ್ಬೋದಿತ್ತು. ಇಷ್ಟಲ್ಲೇ ಮುಗಿಸ್ಕೊತಾ ಇದ್ದೀರಿ. ಬೇಜಾರಲ್ಲಿ ಕೇಕ್ ತಿಂತೀನಿ ಇವಾಗ. ಏನೋ ಬರ್ತಡೇನಾ? ತುಂಬಾ ದಿನ ಆಗದೆ ಕೇಕ್ ತಿನ್ಬೇಕಪ್ಪ. ಫಸ್ಟ್ ನೋಡಿದ್ರಾ, ನೀವು ತುಂಬಾ ದಿನ ಆಗಿದೆ ಅಂತಾನೆ ಕೇಕ್ ತಂದಿರೋದು. ತಿನ್ನಿ. ಹೇಗಿದೆ ಅದಕ್ಕೆ ನನ್ನ ಆ್ಯನಿವರ್ಸರಿ ಕೇಕು? ನಂಗೆ ಜಾಸ್ತಿ ಅದೇ ಕೇಕ್ ಇಷ್ಟ ಆಗ್ತಾ ಇದೆ. ಯಾಕೆ ಹೇಳು? ಶುಗರ್ ಸಿರಪ್ ಶುಗರ್ ಸಿರಪ್ ಜಾಸ್ತಿ ಇರುತ್ತೆ, ಬಟ್ ಚೆನ್ನಾಗೈತೆ. ಚೆನ್ನಾಗಿರೋ ಕೇಕ್ ಅಂಗಡಿಯಿಂದ ತಂದಿದ್ದಿರೋದು ಕೇಕು. ಚೆನ್ನಾಗೈತೆ. ನಮ್ಮ ಮನೆ ಹತ್ರ ಆ್ಯಕ್ಚುಲಾಗಿ ಒಂದು ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ ಕೇಕು, ಫ್ರೆಶ್ ಆಗಿರುತ್ತೆ. ಇದುವರೆಗೂ ಒಂದು 4-5 ಸಾರಿ ತಂದಿದ್ದೀನಿ, ಯಾವಾಗೂ ಚೆನ್ನಾಗಿಲ್ಲ ಅನ್ನೋ ಥರ ಇಲ್ಲ. ಸೊ ಅದೇ ಶಾಪಲ್ಲಿ ತಂದಿದ್ದು, ಯಾಕಂದರೆ ಮಕ್ಕಳು ತಿಂತಾರಲ್ವ, ಸ್ವಲ್ಪ ಚೆನ್ನಾಗಿರೋ ಕಡೆನೇ ನೋಡ್ಬಿಟ್ಟು ತರೋಣ ಅಂತ. ಸೊ ಎಲ್ಲ ಇವಾಗ ಕೇಕ್ ತಿಂದು ಮಿಕ್ಸ್ಚರ್ ತಂದಿದ್ದೀನಿ. ಮಿಕ್ಸ್ಚರ್ ತಿಂದು ನಮ್ಮ ಪಾರ್ಟಿ ಎಂಡ್ ಮಾಡ್ತೀವಿ. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಆ್ಯನಿವರ್ಸರಿ, ಏನು ಗ್ರ್ಯಾಂಡಾಗಿ ಏನೂ ಇಲ್ಲ. ಆ್ಯನಿವರ್ಸರಿ ಪ್ರಯುಕ್ತ ಮಕ್ಕಳಿಗೆಲ್ಲ ಸ್ವೀಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ಟ್ರೀಟ್ ಕೇಳಿದ್ರು, ಅದಕ್ಕೆ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ಫಸ್ಟು ನಮ್ಮ ಮೋಹಿತನ್ಗೆ ಥ್ಯಾಂಕ್ ಯು. ಹನಿ ಕೇಕ್ ಇಲ್ಲ ನೋಡಿ, ಡೈರಿ ಮಿಲ್ಕು ಇದೆ, ತಗೋ. ಊಟನಾ? ಸಂಜೆಗೆ ಅನ್ನ ಸಾಂಬಾರು ಮಾಡ್ಕೊಡ್ತೀನಿ ದೀಪಿಕಾ. ಉಪ್ಸಾರು ಬೇಕಾ ಬೇಳೆ ಸಾರು ಬೇಕಾ? ಏನು ಬೇಕು ಹೇಳು, ನನ್ನ ಇಷ್ಟ. ಏಯ್, ಯಾರು ಇನ್ನೊಂದು ಇಸ್ಕೊಂಡಿದ್ದು ನಾನು ಕೊಡೋಕ್ಕೆ ಮುಂಚೆ? ಸೊ ಈಗಿತ್ತು ನಮ್ಮದು ಸಿಂಪಲ್ ಸೆಲೆಬ್ರೇಷನ್ನು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.